ಹಲೋ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾವು ಆರಾಮದೀವಿ ನೋಡ್ರಿ. ಗುರುವಾರದಿಂದ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷ ಐತಿ ಅಂತಂದು ನೋಡುಂ ಬರ್ರಿ. ಇವತ್ತು ರೀ ಸಾಯಂಕಾಲ ರೀ ಇದನ್ರಿ ಕಸ್ಟಮರ್ದು ಒಂದು ಸಾಡಿ ರೀ ಪಿಕೋ ಫಾಲ್ ಹಾಕಕ್ಕೆ ಬಂದಿತ್ರಿ. ಅದನ್ನ ಪಿಕೋ ಫಾಲು ಎರಡು ಕುತ್ಕೊಂಡ ಮಾಡಾಕತ್ತಿದ್ದೀನಿ. ಅದ್ರಾಗ ಇದು ಮಿಷನ್ದು ಪಾದಗಳೆಲ್ಲ ಚೇಂಜ್ ಮಾಡ್ಬೇಕ್ರಿ. ಅವೆಲ್ಲ ಸಾಚೆ ತೆಗೆದು ಬೇರೆ ಬೇರೆ ಸಾಚೆ ಇರ್ತಾವ್ರಿ ಅವ್ನ ಹಾಕಿ ಮತ್ತು ಇದು ಮಾಡ್ಕೋಬೇಕು ನೋಡ್ರಿ. ಪಿಕೋ ಒಂದು ಬೇರೆ ರೀ ಮತ್ತು ಸಾದಾ ಹೊಲಿಗೆ ಬಿಡು ಬೇರೆ ರೀ. ಇವನ್ನೆಲ್ಲ ಜೋಡಿಸಿ ಪಿಕೋ ಒಂದು ಹಾಕಕ್ಕೆ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇದು ಒಂದು ಸ್ವಲ್ಪ ಜರಿ ಸೀರೆ ಐತ್ರಿ. ಹಾಗಾಗಿನ ಒಂದು ಸ್ವಲ್ಪ ಈ ಕಡೆ ಆ ಕಡೆ ಆಗಾಕತ್ತಿತ್ರಿ. ಅದ್ರ ಸಂಬಂಧ ಕಸ್ಟಮರು ಒಂದೊಂದು ಟೈಮಿಗೆ ಕಸ್ಟಮರೂ ಬಂದಿರ್ತಾರೆ ರೀ. ಅವ್ರದ್ದು ಹಾಕೋತ ಕುಂದ್ರಬೇಕು ನೋಡ್ರಿ. ಮನ್ಯಾಗ ಎಷ್ಟೇ ಕೆಲಸ ಇದ್ರೂ ಹೆಣ್ಮಕ್ಳಿಗೆ ಕೆಲಸ ಮುಗಿಯೋದೇ ಇಲ್ರಿ ಎಷ್ಟು ಮಾಡಿದ್ರೂ. ಹಿಂಗೆಲ್ಲ ರೆಡಿ ಮಾಡ್ಕೊಂಡು ಪಿಕೋ ಹಾಕೊಳಕತ್ತೀನಿ ರೀ. ಭಾಳ ಜರಿಯಾಕತ್ತಿತ್ತು ರೀ ಸಾಡಿ ರೀ. ಮತ್ತು ಅದಾದ್ಮ್ಯಾಗೆಲ್ಲ ರೀ ಇದು ಪಿಕೋ ಫಾಲ್ ಎಲ್ಲ ಹಾಕಿ ಆದ್ಮ್ಯಾಗನ ರೀ ಸಾಯಂಕಾಲ ಮಳೆ ಮಾಡಾಗಿತ್ತು ನೋಡ್ರಿ. ಮಸ್ತಂಗಿ ಕ್ಲೈಮೇಟೂ ಮಸ್ತ್ ಇತ್ತು ರೀ. ಹಂಗೆ ಹುಡುಗರು ಲೇಟಾಗಿ ಬಂದು ರೀ ಇವತ್ತು. ಒಂದು ಸ್ವಲ್ಪ ಅವ್ರಿಗೆ ಸಮ್ಮರ್ ವೆಕೇಷನ್ ತೊಗೊಳಕತ್ತಾರ ರೀ. ಅಲ್ಲೇ ವೆಕೇಷನ್ನು ಸ್ಕೂಲೂ ಸ್ಟಾರ್ಟ್ ಇರೋ ಸಂಬಂಧ ಲೇಟಾಗಿ ಬರೋ ಸಂಬಂಧನ ರೀ ಇದೊಂದು ಹಾಕ್ಕೊಂಡು ಇದನ್ನ ಫಾಲ್ ಹಚ್ಕೊಂಡ್ವಿ ಅಂದ್ರೆ ಆಮೇಲೆ ಕೈ ಹೊಲಿಗೆ ಮಾಡ್ಕೋಬೇಕಂತಂದು ಇದನ್ನು ಹಾಕೊಂಡು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಪಿಕೋ ಹಾಕ್ಕೊಂಡು. ಅವ್ರು ಬಂದ ಕೂಡಲೇ ಏನರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಮಾಡ್ಬೇಕ್ರಿ. ರೆಡಿ ಆಯ್ತು ನೋಡ್ರಿ ಪಿಕೋ ಹಾಕೋದು. ಇನ್ನು ಫಾಲ್ ಹಾಕೋ ರೆಡಿ ಮಾಡತ್ತೀನಿ ನೋಡ್ರಿ. ಫಾಲು ಕಸ್ಟಮರನ್ನ ಕೊಟ್ಟು ಕಳಿಸಿದ್ರಿ. ಫಾಲು ಅವ್ರ ಸಾಡಿ ತಗೋ ಟೈಮಿಗೆ ತೊಗೊಂಬಂದಿದ್ರಂತ್ರಿ. ಅವರ ಕೊಟ್ಟು ಕಳಿಸಿ ಚಂದ ಮಳೆಗತ್ತೈತಿ. ಏನು ಮಾಡತ್ತಿ ಹೋಗ ನೀ? ಹಾಂ ಎಲ್ಲಿ? ಅಲ್ಲಿ ಗೋಡಿ ಮ್ಯಾಗ ಡ್ರೈನ್ ಮಾಡೋಗಿರ್ತೈತೆ. ಬಾ ಮಳೆ ಒಳಗೆ ಯಾಕೆ ನಿಂತಿ? ಬಾ ಈ ಕಡೆ ಒಳಗೆ. ನೀನು 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 ನೀ ಏನು ಮಾಡತ್ತಿ? ಹಾಂ ಈ ಮಳೆ ಒಳಗೆ ಇವತ್ತು ಎಷ್ಟು ಚಂದ ಮಳೆ ಆಗೈತತ್ಲಪ್ಪ. ಸಮ್ಮರ್ ಸೀಸನ್ ಈಗ ಮಳೆ ಬರಾಗೈತಿ ಅದನ್ನ ಲೇ ಗಗನ ಮಳಿ ಒಳಗೆ ಆಡಬೇಡ ಬಾ. ಸಾಯಂಕಾಲ ಒಂದು ಸ್ವಲ್ಪ ಮಳೆ ಬರಾಕತ್ತಿತ್ತು ನೋಡ್ರಿ. ನನ್ನ ಮಕ್ಕಳು ಎಲ್ಲ ಅಲ್ಲೇ ಹೊರಗೆ ನಿಂತ್ಕೊಂತು ವೆದರ್ ಮಸ್ತ್ ಐತಿ ಮಮ್ಮಿ ಏನರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಂದಿದ್ರಿ. ಅದಕ್ಕೆ ರೀ ಅವ್ರ ಸಂಬಂಧ ಅಂತಂದು ಚೂಡಾ ಮಾಡತ್ತಿದ್ನಿ ನೋಡ್ರಿ. ಚೂಡಾ ಒಳಗೆ ಫಸ್ಟ್ ರೀ ಈ ಚುರುಮುರಿ ಒಳಗೆ ರೀ ಮೊದ್ಲಿಗೆ ರೀ ಇದನ್ನು ಹಾಕೊಂಡೇನಿ ರೀ. ಏನಂದ್ರೆ ಉಪ್ಪು ಒಂದು ಸ್ವಲ್ಪ ಸಕ್ರೆ ಪೌಡ್ರ್ ಮಾಡಿದ್ದು ನೋಡ್ರಿ. ಅದನ್ನು ಹಾಕೊಂಡು ಮಿಕ್ಸ್ ಮಾಡಿ ಆದ್ಮ್ಯಾಗನ ರೀ ಈ ಕಡೆ ಇದನ್ನು ರೀ ಶೇಂಗಾ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಎಣ್ಣೆ ಒಳಗೆ. ಶಿಸ್ತಂಗೆ ಫ್ರೈ ಆದ ಕೂಡಲೇ ರೀ ಅವನು ತಗೊಳತ್ತೇನೆ ರೀ ಚುರುಮುರಿ ಮ್ಯಾಗ ರೀ. ಈ ಕಡೆ ಅವ್ರಿಗೆ ಏನರ ಒಂದು ಹಿಂಗೆ ಮಳೆ ಗಿಳಿ ಬಂತಂದ್ರೆ ರೀ ಏನರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತೈತ್ಲ ರೀ. ಚೂಡಾ ಬಜ್ಜಿ ಎರಡೂ ಮಾಡ್ಕೊಂಡು ಕೊಡಾಕತ್ತೀನಿ ನೋಡ್ರಿ ಅವ್ರಿಗೆ. ಬಜ್ಜಿ ಮುಂಚೆನೇ ಹಿಟ್ಟನ್ನ ಕಲಿಸಿಟ್ಟಿದ್ದೀನಿ ರೀ. ಇದೊಂದು ಸ್ವಲ್ಪ ಚೂಡಾ ಮಾಡ್ಕೊಳ್ಳೆ ನಾ ಬಜ್ಜಿ ಬಿಡ್ಬೇಕಂತಂದು ಮುಂಚೆನೇ ಕಲಿಸಿಟ್ಕೊಂಡಿದ್ದೀನಿ ರೀ. ಒಂದು ಸ್ವಲ್ಪ ಮನೆ ಒಳಗೆ ಎಷ್ಟು ಚೆನ್ನದಿ ನೋಡ್ರಿ ಅವ್ರಿಗೆ ಪಾರ್ಟಿ ಆದಂಗೆ ಆಗುತ್ತೆ ರೀ. ಚಹಾ ಮತ್ತು ಚೂಡಾ ಮತ್ತು ಇದನ್ನು ರೀ ನಾವು ಚಹಾ ಏನು ಮಾಡಲಿಲ್ಲ ರೀ. ಜ್ಯೂಸ್ ಇತ್ತು ರೀ. ಜ್ಯೂಸಿನ ಮ್ಯಾಗನ ಇವಿಷ್ಟು ಮಾಡ್ಕೊಂಡು ತಿಂದೀವಿ ರೀ. ಮತ್ತು ಈ ಕಡೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಎಣ್ಣೆಯೊಳಗೆಲ್ಲ ಫ್ರೈ ಮಾಡ್ಕೊಂಡು ಚೂಡಾ ಕಲಿಸ್ಕೊಳಕತ್ತೀನಿ ನೋಡ್ರಿ. ಏನು ಈಜಿ ರೀ ಎಲ್ಲರೂ ಮಾಡ್ಕೋತಾರ ಅಷ್ಟೇ. ನಾ ಏನು ಡೀಪಾಗಿ ಏನು ಹೇಳಿಲ್ಲ ರೀ ಇದನ್ನ. ಹುಡುಗರು ಬೇಡಾಕತ್ತನ ಮಾಡಕ್ಕೆ ರೆಡಿ ಮಾಡ್ಕೊಂಡೀನಿ ನೋಡ್ರಿ. ಇವೆಲ್ಲ ಶಿಸ್ತಂಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಎರಡು ಕೈಲೇನ ರೀ.
ಏನರ ಒಂದು ಮನ್ಯಾಗನ ಮಾಡಿ ಕೊಟ್ಟಿದ್ದು ಅಂದ್ರೆ ರೀ ಹುಡುಗರು ಹೊರಗಿಂದ ಏನೂ ಕೇಳಂಗಿಲ್ಲ ರೀ. ಹಿಂಗೆ ಚೋಡಾ ಬಜ್ಜಿ ಅದು ಇದು ಅವ್ರಿಗೆ ಏನರ ಒಂದು ಸ್ವಲ್ಪ ಮಾಡಿಕೊಡು ಅಂತ ಅವ್ರು ಏನು ಕೇಳ್ತಾರೆ ನೋಡಿರಿ ಅದನ್ನ ಮಾಡಿಕೊಟ್ಟಿ ಅಂದ್ರೆ ರೀ ಹೊರಗಿಂದ ಏನೂ ಕೇಳಂಗಿಲ್ಲ ರೀ. ಹೊರಗಿನ ಫುಡ್ಡುನು ಬೇಕ್ರಿ ಫುಡ್ಡುನು ಅಷ್ಟೊಂದು ಸರಿ ಇರಂಗಿಲ್ಲ ರೀ. ಮನ್ಯಾಗ ಮಾಡಿಕೊಟ್ರೆ ಸುಮ್ಮ ತಿಂತಾರೆ ರೀ ಹುಡುಗರು. ಹಾಗಾಗಿ ಮನ್ಯಾಗ ರೆಡಿ ಮಾಡ್ಕೊಳ್ಳೋದು ನೋಡಿರಿ. ಮತ್ತು ಈ ಕಡೆ ಸೈಡಿಗೆ ಬಜ್ಜಿ ಬಿಡಾತಿದ್ದೀನಿ ನೋಡಿರಿ ಎಣ್ಣೆ ಒಳಗೆ. ಮಸ್ತಾಗಿತ್ತು ರೀ. ಇದ್ರೊಳಗೆ ಏನು ಭಾಳ ಏನು ಹಾಕಿಲ್ಲ ರೀ. ಮುಂದಿನ ರೆಸಿಪಿ ಒಳಗೆ ಹೇಳ್ಕೊಡಂದ್ರೆ ಹೇಳ್ಕೊಡ್ತೀನಿ ರೀ. ಬಜ್ಜಿ ಕುರು ಮಸ್ತ್ ಬಂದಿದ್ವು ರೀ. ಮತ್ತು ರೀ ಚೋಡಾ ಮಾಡಿದ್ದೀನಿ ರೀ, ಬಜ್ಜಿ ರೀ ಒಂದು ಸ್ವಲ್ಪ ಈ ಕಡೆ ಚೋಡಾ ಬಜ್ಜಿ ರೀ, ಜ್ಯೂಸ್ ರೀ, ಎಲ್ಲ ಉಳ್ಳಿಗಡ್ಡಿ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲ ರೆಡಿ ಮಾಡ್ಕೊಂಡೀನಿ ರೀ. ನನ್ನ ಮಗ ಏನೋ ಹೆಣ್ಣು ಹುಡಿಬೇಕಂತ ನಾನು ಅತ್ತೇನೆ ರೀ, ಅವ ಏನೋ ಅನ್ನಕತ್ತಾನ ರೀ ಕೇಳಿರಿ. ನಾವು ದೊಡ್ಡ ಆಫೀಸರ್ ಆಗಿ ಒಂದು ಮನೆ ಕಟ್ಟಿಸ್ತೀವಿ. ಮತ್ತೆ ಒಂದು ಬೈಕ್ ತಗೋತೀವಿ. ತಗೊಂಡ ಅವ್ರ ಹುಡುಗಿಯರು ಮಾಡ್ತಾರೆ. ತಗೊಂಡ ಬರೀ ಹುಡುಗಿ ಬೇಕು. ಮತ್ತು ಹೆಣ್ಣು ಇರ್ಬೇಕಪ್ಪ ಮನ್ಯಾಗ. ಬರೀ ಇಬ್ರು ಗಂಡ್ಯಾಗಳು ಇದ್ರೆ ಹೆಣ್ಣು ಲಕ್ಷ್ಮಿ ಇದ್ದಂಗೆ. ಗಂಡ ಏನು ಇಲ್ಲ ಕಾಲೇ ಕೈಗೆ. ಗಂಡ ಬಸಂಬಲಿ ಇರ್ತಾರ. ಓ ನೀನು ಬಜರಂಬಲಿ ನೀವು